ಗಜಾನನಂ ಭೂತಗಣಾದಿ ಸೇವಿತಂ ಜನ್ಮೋಪಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರನಿಗೆ ನಮೋ ನಮೋ ಎನ್ನಿರೆ ಬಹುಪರ. ವರಿಸಿದವರನ್ನು ಸದಾ ಕಾಯುವವನು ಭಕ್ತೋದ್ಧಾರಕನು ದಯಾಸಾಗರನು ಆಗಿರುವ ಶ್ರೀ ವೀರಭದ್ರ ದೇವರ ಪವಿತ್ರ ಪಾದಗಳಿಗೆ ನಮಸ್ಕರಿಸುತ್ತಾ ಶ್ರೀ ವೀರಭದ್ರ ದೇವರ ಖಡ್ಗ ಪ್ರವಚನದ ಅಲ್ಪ ಭಾಗವನ್ನು ಮನಃಭಕ್ತಿಪೂರ್ವಕವಾಗಿ ಅರ್ಪಿಸುತ್ತಿದ್ದೇನೆ. ಬಹುಪರ. ರುದ್ರ ದೇವ ಶಂಭುವೆ, ಈ ವೀರಭದ್ರ ದೇವರು ಹುಟ್ಟಿದ ರೂಪವೆಂತೆಂದರೆ ಹುಟ್ಟಿದಾಗಲೇ ಹೂವಿನ ಗಾಸೆ, ಮಂಜುಳ ಗಾಸೆ, ಬ್ರಹ್ಮ ಗಾಸೆ, ವಿಷ್ಣು ಗಾಸೆ, ಮೆಟ್ಟಿದ ಹೊನ್ನಾವಿಗೆ 1000 ಶಿರ, 2000 ನೇಣ, 3000 ಭುಜ, ಎಕ್ಕರಿಸಿದ ಕಣ್ಣು, ಬಲ ಮುರಿದ ಮೀಸೆ, ಜುಂಜು ಮಂಡ್ಯ, ಬಲ ಹಸ್ತದಲ್ಲಿ ಕಿತ್ತ ಹಲಗು, ಖಡ್ಗಗತ್ತಿ, ರುದ್ರಗತ್ತಿ, ಚಂದ್ರಿಕೆಗಳು, ಸೂರ್ಯ ಕಿರಣಗಳು, ಮೀಂಡು ವಾಣ, ಮಂಡು ಗಕ್ಕಲಿ, ಈಟಿ, ಚೂರಿ, ಇಂತಿ ಮುಂತಾದ 32 ಆಯುಧಗಳನ್ನು ಧರಿಸಿಕೊಂಡು ಕೊಲಲೆ ಕೊಲಲೆ ಎಂದು ಕೂಗಿ ಆ ಎಂದು ಬರುವ ಭೈರವನನ್ನು ಕಡಿದು 64 ಕೋಟಿ ರಾಕ್ಷಸರನ್ನು ತನ್ನ ಕೆಂಡ ಕಣ್ಣಿನಲ್ಲಿ ಉರುವೆ ಎಂಡ ಲೋಕುಳಿಯನ್ನಾಡುತ್ತಿರೆ ನಮ್ಮ ಘಟಸ್ಕಾಲ ಕಲಿವೀರ ಭದ್ರ ಅಭಿನವ ರುದ್ರ ಕರ್ಣ ಸಮುದ್ರ. ನಿನ್ನ ಪವಾಡವು ಅಂದಿಗುಂಟು ಇಂದಿಗಿಲ್ಲ ಎನ್ನುವ ಶತದ್ರೋಹಿಗಳಿಗೆ ನೀನೇ ಗಂಡಾಬಲ. ರುದ್ರಾಕ್ಷಿಗಳನ್ನು ಧರಿಸುವ ವಿವರವನ್ನು ಪೇಳುವೆನು. ಸದ್ಭಕ್ತ ಜನಾಂಗಗಳೆಲ್ಲ ಇತ್ತ ಆಲಿಸಿರಿ. ಕರ್ಣದಲ್ಲಿ ರುದ್ರಾಕ್ಷಿಗಳನ್ನು ಧರಿಸಬೇಕಾದರೆ ಮುಕ್ಕಣ್ಣನ ಒಲವನ್ನು ಬಲ್ಲಂತಹ ಭಕ್ತನಾದರೆ ಕರ್ಣದಲ್ಲಿ ರುದ್ರಾಕ್ಷಿಗಳನ್ನು ಧರಿಸಬಹುದು. ತೋಳಿನಲ್ಲಿ ರುದ್ರಾಕ್ಷಿಗಳನ್ನು ಧರಿಸಬೇಕಾದರೆ ತನ್ನ ಸ್ತ್ರೀಯನ್ನಲ್ಲದೆ ಪರಸ್ತ್ರೀಯನ್ನು ತೋಳು ಚಾಚಿ ಮುಟ್ಟದಂತಹ ಭಕ್ತನಾದರೆ ತೋಳಿನಲ್ಲಿ ರುದ್ರಾಕ್ಷಿಗಳನ್ನು ಧರಿಸಬಹುದು. ಕೊರಳಿನಲ್ಲಿ ರುದ್ರಾಕ್ಷಿಗಳನ್ನು ಧರಿಸಬೇಕಾದರೆ ಮದ್ಯಂ ಭಂಗಿ ಸುರಪಾನ ಮಾಡದಂತಹ ಭಕ್ತನಾದರೆ ಕೊರಳಿನಲ್ಲಿ ರುದ್ರಾಕ್ಷಿಗಳನ್ನು ಧರಿಸಬಹುದು. ಹಸ್ತದಲ್ಲಿ ರುದ್ರಾಕ್ಷಿಗಳನ್ನು ಧರಿಸಬೇಕಾದರೆ ಲಿಂಗಕ್ಕೆ ವಸ್ತ್ರ, ಜಂಗಮಕ್ಕೆ ಭೋಜನ, ಹೊತ್ತು ಹೊತ್ತಿಗೂ ನೀಡಿ ಮಾಡಿದಂತಹ ಭಕ್ತನಾದರೆ ಹಸ್ತದಲ್ಲಿ ರುದ್ರಾಕ್ಷಿಗಳನ್ನು ಧರಿಸಬಹುದು. ಇಂತಿ ವಿವರವನ್ನು ತಿಳಿಯದೆ ರುದ್ರಾಕ್ಷಿಗಳನ್ನು ಧರಿಸಿಕೊಂಡರೆ ಊರ ಮುಂದಲ ದೊಂಬರ ಕಾಲಿಗೆ ಗೆಜ್ಜೆ ಕಟ್ಟಿದಂತಾಗುವುದು. ದೇವ ಭದ್ರಕಾಳಿ ರಮಣ ಮಲ್ಲ, ನಿನ್ನ ಪವಾಡವು ಅಂದಿಗುಂಟು ಇಂದಿಗಿಲ್ಲ ಎನ್ನುವ ಶತದ್ರೋಹಿಗಳಿಗೆ ನೀನೇ ಗಂಡಾಬಲ.
ಆ ದೇವ, ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನ್ನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಹಂಪಲನ್ನು ಗ್ರಹಿಸಿ